ಹಾಗೆ ಸಂಗೀತ ಅವರೇ, ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇವಾಗ ಒಂದು ಸ್ಪೆಷಲ್ ರೆಸಿಪಿ ಇರುತ್ತೆ, ಅದೇ ವಿವಸ್ ರೆಸಿಪಿ ಅಂತ. ಸೊ ಈ ವಿವಸ್ ರೆಸಿಪಿನ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಇದನ್ನ ರೂಪಾ ಅವರು ಬೆಂಗಳೂರಿಂದ ಬರೆದು ಕಳಿಸಿದ್ದಾರೆ. ಇದ್ರ ಹೆಸರು ಮಶ್ರೂಮ್ ಸ್ಪೈಸಿ. ಸೊ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಮಶ್ರೂಮ್, ವೆನಿಗರ್, ಕ್ಯಾಪ್ಸಿಕಮ್, ಈರುಳ್ಳಿ, ಸೋಯಾ ಸಾಸ್, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೈದಾ, ಕಾರ್ನ್ಫ್ಲೋರ್, ಸಕ್ಕರೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಎಣ್ಣೆ. ಸ್ವಲ್ಪ ಹೆಲ್ಪ್ ಮಾಡಬೇಕು. ಮಶ್ರೂಮ್ಸ್ ಕೊಡಿ. ಹಾಗೆ ಮೈದಾ ಹಿಟ್ಟು. ಇದೇನಂದ್ರೆ ಇದ್ರ ಸ್ಪೆಷಾಲಿಟಿ, ಈ ಮಶ್ರೂಮ್ನ ಇಷ್ಟು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದೀವಲ್ಲ, ಇದನ್ನ ಒಂದ್ ಬೌಲ್ಗೆ ಹಾಕೊಂಡು ಇದರಲ್ಲಿ ಸ್ವಲ್ಪ ಮೈದಾ ಇದ್ರ ಮೇಲೆ ಹಿಂಗ್ ಉದುರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಓಕೆ, ಆ ಥರ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಟ್ಬಿಟ್ರೆ ಅದು ಹೊಂದ್ಕೊಂಡಿರುತ್ತೆ. ಆಮೇಲೆ ಫ್ರೈಯಿಂಗಿಗೆ ಯೂಸ್ ಮಾಡ್ಕೋಬೇಕು. ಅದೇ ಫಸ್ಟ್ ಪ್ರೊಸೀಜರು. ಎಣ್ಣೆ ಕೊಡಿ. ನೆಕ್ಸ್ಟ್ ಆನಿಯನ್. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಓಕೆ, ನೆಕ್ಸ್ಟ್ ಏನಿಲ್ಲ, ಇದೊಂದು ಸ್ವಲ್ಪ ಬ್ರೌನ್ ಆಗಿದೆ. ನೆಕ್ಸ್ಟ್ ಇದಾಗಿದೆ. ಇದಾದ್ಮೇಲೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹೀಗೆ ಹೆಚ್ಚಿಟ್ಕೊಂಡಿರೋದೇ ಹಾಕೊಳ್ಳೋದು. ಚಿಕ್ಕದಾಗಿ ಮಾಡ್ಕೊಳ್ಳೋಗಿಲ್ಲ. ಇಲ್ಲ, ಮಾಡ್ಕೊಳಂಗಿಲ್ಲ. ಇದು ಕ್ಯಾಪ್ಸಿಕಮ್ ಸ್ಪೈಸಿ ಆಗಿರೋದ್ರಿಂದ ಇದನ್ನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದೀವಿ. ಬಟ್ ಯೂಶಲಿ ಈ ಚೈನೀಸ್ಗೆಲ್ಲ ಬೆಳ್ಳುಳ್ಳಿ ಎಲ್ಲ ಹಂಗೆ ಹಾಕ್ತಾರೆ. ಹೌದು. ನೆಕ್ಸ್ಟ್ ಹಸಿಮೆಣಸಿನಕಾಯಿ ಹಾಕ್ಲಾ? 4 ಹಾಕಿ. 1 2 3 4 5 6 7 ಬಿಂದಿಡು. ಪರವಾಗಿಲ್ಲ. ನೀವು ಖಾರ ತಿಂತೀರಲ್ವಾ? ನಂಗೆ ಇಷ್ಟ ಖಾರ ಅಂದ್ರೆ. ಹಂಗಿದ್ರೆ ಓಕೆ. ಖಾರನೂ ಇಷ್ಟ, ಹೇಮಾನೂ ಇಷ್ಟ. ಓ ಕ್ಯಾಪ್ಸಿಕಮ್ ಹಾಕಿ. ಓಕೆ, ಸಾಕು. ಈಗ ಸೋಯಾ ಸಾಸ್ ಕೊಡಿ. ಹಾಗೆ ಅನಿಲ್ ಅವ್ರು ಏನ್ ಕೆಲಸ ಮಾಡ್ತಾರೆ ಅನ್ನೋದೇ ನಂಗೆ ಗೊತ್ತಾಗಿಲ್ಲ. ಇಷ್ಟೊತ್ತರೆಗೂ ಮಾತಾಡ್ತಾರೆ. Currently, actually, for the last 2 months, ನಾನು ಬ್ರೇಕ್ ತಗೊಂಡಿದ್ದೀನಿ. Because we are constructing a house. So actually, it was very difficult. ಎರಡು ಕಡೆ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತಿತ್ತು. So ಅದಕ್ಕಿಂತ ಮುಂಚೆ actually I used to work for Fiat India. Okay. So I was handling sales actually for Fiat cars and all for Bangalore region. So ಅದಕ್ಕಿಂತ ಮುಂಚೆ ನಂದು ಡೈವರ್ಸಿಫೈಡ್ ಪ್ರೊಫೆಷನ್ ಮುಂಚೆ ನಂದು. Started with car sales, then into financial advisory, then to banking, and then again the car sales. So actually I never took my profession very seriously because I enjoy my job, whichever job I do. Okay. So not for money or not for growth anta nan ishtapadalla, but I want to learn things actually. For every profession wherever I go, I would love to work andre kaltkolakanta hogtini. ಮಶ್ರೂಮ್ ಹಾಕ್ತೀನಿ. ಇದಕ್ಕೆ ನಾನು ಸ್ವಲ್ಪ ಬೆಂದ್ಕೊಳ್ಳಿ. ಹೊಂದ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಒಂದ್ ಸ್ವಲ್ಪ ಕಾರ್ನ್ಫ್ಲೋರ್ ಕೊಡಿ. ಇದು ಕಾರ್ನ್ಫ್ಲೋರು ಸ್ವಲ್ಪ ಥಿಕ್ನೆಸ್ ಬರಕ್ಕೆ. ಓಕೆ, ಇದು ಲಂಪ್ಸ್ ಬರುತ್ತೆ ಅಲ್ವಾ, ಗಂಟು ಬರೋದ್ರಿಂದ ಇದನ್ನ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ತೀನಿ. ಈಗ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಉಪ್ಪು ಕೊಡಿ. ಕೊಡಿ, ಸಕ್ಕರೆ ಹಾಕಿ. ಸೋಡಾ ಹಾಕಿ. ಇದಕ್ಕೆ ಸಾಸ್ ಎಲ್ಲ ಯೂಸ್ ಮಾಡಲ್ಲ. ಇದು ಸೈಡ್ ಆಗಿ ಯಾವ್ದಕ್ಕಾದ್ರೂ ಟೇಸ್ಟ್ ಮಾಡಕ್ಕೆ, ಈ ಚಪಾತಿ ಅಂತದಕ್ಕಿಂತ ಇದಕ್ಕೆ ಸಾಸ್ ತಗೊಳಕ್ಕಾಗಲ್ಲ. ಇದನ್ನ ನಾವು ಡೈರೆಕ್ಟ್ ಆಗಿ ತಗೊಳಕ್ಕಾಗಲ್ಲ. ಇಟ್ಸ್ ಎ ಗ್ರೇವಿ ತರ. ಇದೇನು ಆಲ್ಮೋಸ್ಟ್ ಆಗಿದೆ, ಬೆಂದಿದೆ ಅಲ್ಲ ಮಶ್ರೂಮ್ಸ್. ಸರ್ವಿಂಗ್ ಬೌಲ್ ಕೊಡ್ಲಾ? ಇಲ್ಲ, ಲಾಸ್ಟ್ ಅಲ್ಲಿ ಇದನ್ನ ಅಂದ್ರೆ ಇಳಿಸ್ಕೊಳಕ್ಕಿಂತ ಮುಂಚೆ ವೆನಿಗರ್ ಹಾಕ್ಬೇಕು. ವೆನಿಗರ್ ಹಾಕ್ಬಿಟ್ಟು ಇಳಿಸ್ಕೋಬೇಕು. ವೆನಿಗರ್ ಹಾಕಿದ ತಕ್ಷಣ ಆಫ್ ಮಾಡ್ಕೋಬೇಕು. ಕೊತ್ತಂಬರಿ ಇದಕ್ಕೆ ಹಾಕದಾ? ಹೇಮಾ, ಸರ್ವಿಂಗ್ ಬೌಲ್ ಕೊಡ್ಲಾ? ಕೊಡಿ. ಕರೆಕ್ಟಾಗಿ ಆಗಿರತ್ತೇನ್ರಿ? ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಟೇಸ್ಟ್ ಹೇಗಿದೆ ತಿಂದ್ಮೇಲೆ ಗೊತ್ತಾಗೋದು. ಇದು ಸ್ವಲ್ಪ ನೀರು ಹಾಕಿದ್ರೆ ಸೂಪ್ ಆಗ್ಬೋದಲ್ವಾ? ಬಟ್ ವೆರಿ ನೈಸ್, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ.
ಯಾರು ಮಾಡಿದ್ದು? ಸಂಗೀತ ಹೇಳ್ಕೊಟ್ಟಿದ್ದು. ವೆರಿ ಫೈನ್. ಬಿಸಿ ಬಿಸಿಯಾದ ಮಶ್ರೂಮ್ ಸ್ಪೈಸಿ ರೆಡಿ ಆಗಿದೆ. ಮಶ್ರೂಮ್ ಸ್ಪೈಸಿ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ವೆನಿಗರ್, ಕ್ಯಾಪ್ಸಿಕಮ್, ಈರುಳ್ಳಿ, ಸೋಯಾ ಸಾಸ್, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಸಕ್ಕರೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಎಣ್ಣೆ. ತಯಾರಿಸುವ ವಿಧಾನ: ಬಾಣಲೆಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಸೋಯಾ ಸಾಸ್, ಮೈದಾ ಹಿಟ್ಟು ಬೆರೆಸಿದ ಮಶ್ರೂಮ್, ನೀರಿನಲ್ಲಿ ಕಲಸಿದ ಕಾರ್ನ್ಫ್ಲೋರ್, ಉಪ್ಪು, ಸಕ್ಕರೆ, ವೆನಿಗರ್, ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿದರೆ ಮಶ್ರೂಮ್ ಸ್ಪೈಸಿ ಸವಿಯಲು ಸಿದ್ಧ.